ಸಿಕ್ಕಿದ್ಲು. ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದಾಳೆ. ನಿನಗೆ ಯಾಕೆ ನಾನು ಕರ್ಕೊಂಬರ್ತೀನಿ ಬಿಡು. ಏಯ್, ಏನ್ ಬೇಕೋ? ಒಂದು ಸೋಡಾ ಹೊಡ್ಸ್ಕೊಂಬ, ಮಸಾಲ ಕಮ್ಮಿ ಇರಲಿ. ಓ, ಕಾಪಾಡೋದು ಬಂದಿದ್ಯಾ? ಬೈಕಲ್ಲಿ ಬಂದಿದ್ದೀನಿ, ಓಕೆನಾ ನಿನಗೆ? ನೀನಿನ್ನೂ ಚಿಕ್ಕ ಹುಡುಗ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಗಂಡಸರು ನಾವು ಇದೀವಿ, ನೋಡ್ಕೋತೀವಿ. ಹೋಯ್ತಾ ಇರೋ. ಏನ್ ಹುಡುಕ್ತಾ ಇದೀಯಾ? ಗಂಡಸ್ರಿದೀವಿ ಅಂದ್ಯಲ್ಲ. ಇವನು ಎಡ್ಮಗ್ಲಲ್ಲಿ ಎತ್ತಿದ್ದಾನೆ ಅನ್ಸುತ್ತೆ. ಯಾಕೋ ಒದೆ ತಿನ್ಬೇಕು ಅಂತಾನೆ ನಿಂತಿದ್ದಾನೆ. ಶೆಟ್ ಹತ್ರ ಕಡೆಯವರು ಬಂದು ಆಗ್ಲೇ ಸುರಚ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬಬ್ಬಾ, ನಿಮ್ಮಿಬ್ಬರನ್ನು ನೋಡಿದ್ರೆ ದುಷ್ಯಂತ ಶಕುಂತಲೆ ಇದ್ದಂಗಿದ್ದೀರಾ. ಓಕೆ, ಇವನು ನನ್ನ ಮೊಮ್ಮಗ ಸುನೀಲ್ ಅಂತ. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ. ಇಂಡಿಯಾದಲ್ಲಿ ಹುಡುಗಿ ನೋಡಕ್ ಬಂದಿದ್ದಾನೆ. ನಾಟಕ ಇಲ್ಲೇ ಶುರು ಆಯ್ತು. ಏನಿಲ್ಲ ಅಜ್ಜಿ, ನಾನು ನಿನ್ಗೆ ಅದನ್ನೇನು ಮಾರೈಸೋದು. ಅಮೆರಿಕಾಯಿಂದ ಒಂದು ಹುಡುಗ ಬಂತು, ಈ ಕೋಮಲವಾದ ಕೈಗಳನ್ನ ಹಿಡ್ಕೊಂಡು ಫ್ಲೈಟ್ನಲ್ಲಿ ನಿನ್ನ ಹಾರಿಸ್ಕೊಂಡು ಹೋಗಿ ಅರಮನೆಯಲ್ಲಿ ಇಟ್ಕೊಳ್ಳಿ ಅಂತ. ತೇರೇಕೆ ಅಪ್ಶಕ್ನ ನೋಡಿದ್ ಬಿಟ್ಟಿಯಾ? ನನಗೆ ಸಾಫ್ಟ್ ಆಗಿರೋನು ಬೇಡ, ಸಾಫ್ಟ್ವೇರ್ ಇಂಜಿನಿಯರು ಬೇಡ. ರಫ್ ಆಗಿದ್ದು ಕೂಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಒಂದು ಮೃದುವಾದ ಮನ್ಸಿದ್ರೆ ಸಾಕು. ಫ್ಲೈಟ್ನಲ್ಲೇ ಕರ್ಕೊಂಡು ಹೋಗೋನ್ ಬೇಕಾಗಿಲ್ಲ, ಒಂದು ಬೈಕ್ನಲ್ಲಿ ಕರ್ಕೊಂಡು ಹೋದ್ರು ನಾನು ಕೇಳಿದ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಸಾಕು. ಅರಮನೆನೇ ಆಗಬೇಕಾಗಿಲ್ಲ, ಮೇಂಟೆನೆನ್ಸ್ ಜಾಸ್ತಿ. ನಾನು ಮಳೆಯಲ್ಲಿ ನೆನಿಬಾರ್ದು ಅಂತ ತಲೆ ಮೇಲೆ ಒಂದು ಕೊಡೆ ಹಿಡಿದ್ರೂ ಸಾಕು. ಪ್ರತಿ ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ಗೇನು ಆಗಬಾರ್ದು ಅಂತ ಕಾಪಾಡೋನಾದ್ರೆ ಸಾಕು.
ಹುಡುಗಿನ ಆಚೆ ಕಡೆ ಕರ್ಕೊಂಬ. ಇದ್ರ ಮುಂಚೆ ಯಾವತ್ತೂ ಕೆಲಸ ಮಾಡಿಲ್ಲ. ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬರಲ್ಲ. ಕೆಲಸ ಕಲಿತೀನಿ, ನಿಮಗೆ ತೊಂದರೆ ಆಗಲ್ಲ ಅನ್ನೋದಾದರೆ ನನಗೆ ಹೇಳ್ಕೊಡ್ತೀರಾ? ಹುಡುಗಿ ಒಂದ್ ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಪಂಚರ್ ಹಾಕೋ ನನ್ನ ಮಕ್ಕಳೆಲ್ಲ ಹೀರೋಗಳಾಗ್ಬಿಡ್ತಾರೆ. ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ಹುಡುಗಿರಿಂದ ಬೀಳ್ತಾರೆ ಅಂತಾನೆ ಹೀರೋಗಳು ಪಂಚರ್ ಹಾಕೋದನ್ನ ಕಲ್ತಿರೋದು. ಬೇಡ, ಹೋಗೋ, ಬೋಲ್ಟ್ ನಟ್ಟು ಟೈಟ್ ಮಾಡಿ ಹೋಗೋ, ಸರ್ಕೋ. ಓಯ್ ಅಗಸ್ತ್ಯ! ಅಗಸ್ತ್ಯ! ಎಲ್ರೂ ಸುಮ್ಮನೆ ನಿಂತಿದ್ದೀರಲ್ಲ, ಯಾರಾದ್ರೂ ಬಿಡ, ಯಾರಾದ್ರೂ. ಅಗಸ್ತ್ಯ! ನೀನ್ ಹೇಳೋ ತನಕ ಬರೀ ನೀನು ಹುಡುಗಿನ ಕರ್ಕೊಂಡ್ ಬರಕ್ಕೆಲ್ಲ ಯಾಕೋ ಅಂತಾರೆ, ಜೊತೆಯಲ್ಲಿ ಅವನ ಹೆಣನು ಹೊತ್ಕೊಂಡು ಹೋದ್ರೆ ಮರ್ಯಾದೆ ಇರುತ್ತಲ್ವಾ? ಗೋಳೆ ಮಂಜ, ಈ ಕಾರಣಕ್ಕೆ ನನ್ನ ಮಾತು ಮೀರಲ್ಲ ಅಂತ ಹೇಳು ಅಗಸ್ತ್ಯ. ಈ ಒಂದೇ ಒಂದ್ ಕಾರಣಕ್ಕೆ ದೂರ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಕೈಯಾದ್ರೂ ಮುಗಿ, ಕೈಯಾದ್ರೂ ಮಾಡು, ಆದ್ರೆ ಹೋಗಿ ಆ ಹುಡುಗಿನ ರಕ್ಷಿಸು. ನಿನಗಿನ್ನೂ ನಾವ್ ಯಾರು ಅಂತ ಗೊತ್ತಿಲ್ಲ ಕಣ, ನಿನ್ ಕೈಲಾಗಲ್ಲ, ಬಿಟ್ಬಿಡೋ. ಬಿಸಿಲು ಜಾಸ್ತಿ ಇದೆ, ಕಲರ್ ಕಮ್ಮಿ ಆಗ್ಬಿಡುತ್ತೆ. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ.
ನಮ್ಮ ದೇಶದಲ್ಲಿ ರಾತ್ರಿ ಹೊತ್ತು ಹೀಗೆ ಊಟ ಮಾಡೋದು. ಕರೆಂಟ್ ಬಿಲ್ ಕಮ್ಮಿ ಕಟ್ಟೋಣ ಅಂತನಾ? ಇಲ್ಲ, ಒಳ್ಳೆ ಮೂಡ್ ಬರುತ್ತೆ ಅಂತ. ಏನಕ್ಕೆ? ತಿನ್ನೋದಿಕ್ಕೆ ತಿನ್ನೋದಿಕ್ಕೆ ತಿನ್ನಿ. ಚೆನ್ನಾದ. ಥ್ಯಾಂಕ್ ಯು. ಯಾವ ಹುಡುಳು? ನಾನು ಹಿಂಗೇನೋ ಒಂದು ಹೇಳ, ನೀನ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯ. ನಾನು ಹಿಂಗೆ ಇನ್ನೂ ಒಂದೇನೋ ಹೇಳ, ಐ ಲವ್ ಇಂಡಿಯಾ. ನಾನು ಹಿಂಗೆ ಇನ್ನೂ ಒಂದೇನೋ ಹೇಳ್ತೀನಿ, ಲಾಸ್ಟ್ ಪ್ಲೀಸ್. ನೀನ್ ಕಾದ್ ನೋಡು ಅಂದೆ, ನಾನು ಕಾದ್ ನೋಡ್ದೆ. ನನ್ಗರಿವಾಗಿದ್ದೇನು ಗೊತ್ತಾ? ಉರುಳಿ ಬಿದ್ದಿದ್ದೆ ಬಿಂದಿಗೆನ ನೀನು ಯಾವತ್ತೂ ಎತ್ಬಿಟ್ಟಿದ್ದೆ ಅಂತ. ನನ್ನಿಲ್ಲಿಗೆ ಬಂದಿದ್ದಕ್ಕೆ ಈಗ ವಿಷಾದ ಇಲ್ಲ, ವಿಧಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ. ನನಗಿಲ್ಲಿ ಏನೋ ಒಂದು ತುಂಬ ಇಷ್ಟ ಆಗ್ಬಿಟ್ಟಿದೆ. ಅದು ಎಷ್ಟು ಇಷ್ಟ ಅಂತ ಹೇಳಿದ್ರೆ ಈ ಊರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಲ್ಲ. ಅದೇನು ಗೊತ್ತಾ? ಧೈರ್ಯ ಇದ್ದವನ್ಗೆ ಒಂದು ಸಾಣೆ ಕಲ್ಲು ಬೇಕಾಗಲ್ಲ. ವಿಷ್ಣುವಿನ ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಅವನ್ ಬರೋವರೆಗೂ ಕಾಯ್ತೀಯಾ ಇಲ್ಲ ನಾನು ಏನಾರು ಮಾಡ್ಲಾ?
ಹೊರಟೋಗು, ಮತ್ತೆ ಬರಬೇಡ. ಗೀಟ್ ಎಳ್ದಾಗೋಗಿದೆ, ವೃತ್ತ ಬರ್ದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಜೀವನ ಪೂರ್ತಿ ಹೊಡೆದಾಡ್ದೆ, ತತ್ವಗಳಿಗೆ, ಪ್ರೀತಿಗೆ, ಒಂದು ಮಾತಿಗೆ. ಕೋಪದ ವಿರುದ್ಧ ಹೊಡೆದಾಡ್ದೆ, ಕೋಪದಿಂದ ಹೊಡೆದಾಡ್ದೆ. ಇನ್ಮೇಲೆ ತಲೆ ಬಗ್ಸಿ ಕೈ ಕಟ್ ಜೀವನ ಮಾಡ್ತೀನಿ. ಆದರೆ ಕೆಣಕಿದ್ರೆ